ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಸ್ಟೀಫನ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಸ್ಟೀಫನ್ ಅನ್ನೋ ವ್ಯಕ್ತಿ 9 ಹುಡುಗಿರನ್ನ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಆದ್ರೆ ಪೊಲೀಸರು ಅವನನ್ನ ಹಿಡಿಯೋ ಮುಂಚೆ ಅವನೇ ಹೋಗಿ ಸರೆಂಡರ್ ಆಗ್ತಾನೆ. ಸ್ಟೀಫನ್ ಸರೆಂಡರ್ ಆಗೋಕೆ ಕಾರಣ ಏನು? ಸ್ಟೀಫನ್ ಕತೆ ಏನು? ಸ್ಟೀಫನ್ ಸೀರಿಯಲ್ ಕೊಲೆಗಳನ್ನ ಮಾಡೋಕೆ ಕಾರಣ ಏನು? ಕಡೆಗೆ ಸ್ಟೀಫನ್ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಜಯಂಟ್ ವೀಲ್ ನ ತೋರಿಸ್ತಾರೆ. ಅದರ ಮುಂದೆ ಸ್ಟೀಫನ್ ಅನ್ನೋ ಹುಡುಗ ನಿಂತಿರ್ತಾನೆ. ಜಯಂಟ್ ವೀಲ್ ಇಂದ ಅವನ ತಂದೆ ತಾಯಿ ಅವನನ್ನ ಜಯಂಟ್ ವೀಲ್ ಹತ್ತೋಕೆ ಕೂಗ್ತಾ ಇರೋ ರೀತಿ ಕೇಳಿಸುತ್ತೆ. ಸ್ಟೀಫನ್ ಹೋಗಿ ಜಯಂಟ್ ವೀಲ್ ಹತ್ತುತ್ತಾನೆ. ಜಯಂಟ್ ವೀಲ್ ತಿರುಗೋಕೆ ಶುರು ಆಗುತ್ತೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ, ಇವಾಗ ಸ್ಟೀಫನ್ ಬೆಳೆದು ದೊಡ್ಡವನಾಗಿರ್ತಾನೆ. ಅವನು ಶಾರ್ಟ್ ಫಿಲಂ ಮಾಡೋಕೆ ಅಂತ ಹುಡುಗಿಯರನ್ನ ಆಡಿಷನ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಒಬ್ಬ ಕಿಲ್ಲರ್ ಕೊಲೆಗಳನ್ನ ಮಾಡಿರೋದ್ನ ಅವನ ಲವ್ವರ್ಗೆ ಹೇಳಿರ್ತಾನೆ. ಲವ್ವರ್ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಆ ಕಿಲ್ಲರ್ ಚಾಕುವಲ್ಲಿ ಆ ಹುಡುಗಿಗೆ ಚುಚ್ಚಿ ಕೊಲೆ ಮಾಡ್ತಾನೆ. ಅದು ಕತೆ. ಎಲ್ರು ಆಕ್ಟ್ ಮಾಡ್ತಾ ಇರ್ತಾರೆ. ಟೇಕ್ ಮೇಲೆ ಟೇಕ್ ತಗೋತಾ ಇರ್ತಾರೆ. ಒಂದ್ ಹುಡುಗಿ ಮಾತ್ರ ಈ ಕತೆ ಸರಿಯಾಗಿಲ್ಲ, ಚಿಕ್ಕ ವಯಸ್ಸಿನಿಂದ ಪ್ರೀತಿ ಮಾಡಿದ್ರೆ ಅವನ್ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದ್ನ ಲವ್ ಅನ್ನಲ್ಲ ಅಂತಾಳೆ. ಹೀಗೆ ಎಲ್ರು ಆಡಿಷನ್ ಕೊಡ್ತಾ ಇರ್ತಾರೆ. ಸ್ಟೀಫನ್ ಅವನೇ ಕಿಲ್ಲರ್ ತರ ಚಾಕುವಲ್ಲಿ ಚುಚ್ಚುವಕ್ಕೆ ಓಡ್ ಬರ್ತೀನಿ, ಆಕ್ಟ್ ಮಾಡಿ ಅಂತಾನೆ. ಆದ್ರೆ ಅವರು ಸರಿಯಾಗಿ ಆಕ್ಟ್ ಮಾಡ್ತಿಲ್ಲ ಅಂತ ನಿಜವಾದ ಚಾಕು ತರ್ತೀನಿ, ಅವಾಗ ಆಕ್ಟ್ ಮಾಡಿ ಅಂತ ನಿಜವಾದ ಚಾಕು ತಂದು ಎಲ್ರೂನು ಚುಚ್ಚಿ ಚುಚ್ಚಿ ಕೊಲೆ ಮಾಡ್ಬಿಡ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ, ಇವಾಗ ಕೊಯಂಬತ್ತೂರ್ನ ತೋರಿಸ್ತಾರೆ. ಪೊಲೀಸರಿಗೆ 9 ಹುಡುಗಿಯರು ಕೊಲೆ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಕಿಲ್ಲರ್ ಸ್ಕೆಚ್ ನ ಬಿಡಿಸಿರ್ತಾರೆ. ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಸ್ಟೀಫನ್ನೇ. ಅವನ್ನ ಹಿಡಿಯೋಕೆ ರೋಡ್ ಬ್ಲಾಕ್ ಮಾಡ್ಕೊಂಡು ಎಲ್ಲಾ ವೆಹಿಕಲ್ಸ್ ನ ಚೆಕ್ ಮಾಡ್ತಾ ಇರ್ತಾರೆ. ರಾಜು ಅನ್ನೋ ಇನ್ಸ್ಪೆಕ್ಟರ್ ಇದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಈ ಕಡೆ ಸ್ಟೀಫನ್ ಬೆಳಿಗ್ಗೆ ಎದ್ದು ರೆಡಿಯಾಗಿ ಅವನ ಹಳೆ ಕಾರ್ ಎತ್ಕೊಂಡು ಎಲ್ಲಿಗೋ ಹೊರಡ್ತಾನೆ. ಈ ಕಡೆ ಪೊಲೀಸರು ಸ್ಟೀಫನ್ ಮನೆನ ಹುಡುಕೋಕೆ ಶುರು ಮಾಡ್ತಾರೆ. ಕಡೆಗೂ ರಾಜುಗೆ ಸ್ಟೀಫನ್ ಮನೆ ಅಡ್ರೆಸ್ ಸಿಗುತ್ತೆ. ರಾಜು ಪೊಲೀಸರ ಜೊತೆ ಆ ಮನೆಗೆ ಹೋಗಿ ಮೈಕಲ್ ಅನ್ನೋ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಕಿಲ್ಲರ್ ಸಿಕ್ದ ಅಂತ ಹೇಳ್ತಾನೆ. ಆದ್ರೆ ಈ ಕಡೆ ಸ್ಟೀಫನ್ ಅವನೇ ಪೊಲೀಸರ ಬಳಿಗೆ ಹೋಗಿ ಅವರು ಹುಡುಕ್ತಾ ಇರೋ 9 ಜನನ್ನ ಕೊಲೆ ಮಾಡಿರೋ ಕಿಲ್ಲರ್ ಅವನೇ ಅಂತ ಒಪ್ಕೋತಾನೆ. ಇದನ್ನ ಕೇಳಿದ ಕಾನ್ಸ್ಟೇಬಲ್ ಗಾಬರಿಯಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಎಲ್ಲಾ ವಿಷಯ ಹೇಳಿ ಸ್ಟೀಫನ್ ಕೈಗೆ ಕೋಳ ಹಾಕಿ ಕೂರಿಸ್ತಾನೆ. ಇವಾಗ ಈ ಕಥೆಯ ನಾಯಕ ಮೈಕಲ್ ನ ತೋರಿಸ್ತಾರೆ. ಮೈಕಲ್ಗೆ ಸ್ಟೀಫನ್ ನ ಹುಡುಕಿ ಎನ್ಕೌಂಟರ್ ಮಾಡಿ ಅಂತ ಮೇಲಿಂದ ಆರ್ಡರ್ ಆಗಿರುತ್ತೆ. ಆದ್ರೆ ಇವಾಗ ಸ್ಟೀಫನ್ ಅವನೇ ಬಂದು ಸರೆಂಡರ್ ಆಗಿರೋದ್ರಿಂದ ಪ್ರೆಸ್ ಅವ್ರಿಗೆಲ್ಲ ನ್ಯೂಸ್ ಗೊತ್ತಾಗಿ ದೊಡ್ಡ ನ್ಯೂಸ್ ಆಗೋಗುತ್ತೆ. ಸ್ಟೀಫನ್ ಸರೆಂಡರ್ ಆಗಿರೋದ್ರಿಂದ ಅಫಿಷಿಯಲಿ ಈ ಕೇಸ್ ಓವರ್ ಆಗಿದೆ. ಆದ್ರೆ ಕೆಲವು ಪ್ರಶ್ನೆಗಳಿವೆ. ಸ್ಟೀಫನ್ 9 ಕೊಲೆಗಳ ನಂತರ ಯಾಕೆ ಬಂದು ಸರೆಂಡರ್ ಆದ? ಅವನು ಸರೆಂಡರ್ ಆಗೋಕೆ ಕಾರಣ ಏನು? ಸ್ಟೀಫನ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾನ? ಯಾರನ್ನಾದ್ರೂ ಕಾಪಾಡೋಕೆ ಸರೆಂಡರ್ ಆಗಿರೋದ? ಈ ರೀತಿ ಬೇಜಾನ್ ಕ್ವಶನ್ಸ್ ಮೈಕಲ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಮಾರನೇ ದಿನ ಸ್ಟೀಫನ್ ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸ್ಟೀಫನ್ ಕಡೆ ಲಾಯರ್ ಕೂಡ ಇರಲ್ಲ. ಸ್ಟೀಫನ್ ಅವನೇ ಕೊಲೆ ಮಾಡಿರೋದು ಅಂತ ಒಪ್ಕೋತಾನೆ. ಜಡ್ಜ್ ತೀರ್ಪು ಕೊಡದೆ ಹೈಕೋರ್ಟ್ ಅಲ್ಲಿ ಸ್ಟೀಫನ್ ಮೆಂಟಲ್ ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ಟೀಫನ್ಗೆ ಮೆಂಟಲ್ ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ತಂದು ಕೊಡಿ ಅಂತ ಜಡ್ಜ್ ಹೇಳ್ತಾರೆ. ಆ ಕೋರ್ಟ್ ಅಲ್ಲಿ ನಮಗೆ ಡಾಕ್ಟರ್ ಸೀಮಾನ ತೋರಿಸ್ತಾರೆ. ಅವಳೇ ಸ್ಟೀಫನ್ ನ ಎಕ್ಸಾಮೈನ್ ಮಾಡೋದು. ಸ್ಟೀಫನ್ ನ ಕೋರ್ಟ್ ಇಂದ ಈಚೆ ಕರ್ಕೊಂಡ್ ಬಂದ್ರೆ ಜನಗಳು ಕಲ್ಲಲ್ಲಿ ಹೊಡಿತಾ ಇರ್ತಾರೆ. ತಂಗಿನ ಕಳ್ಕೊಂಡ ಒಬ್ಬ ಅಣ್ಣ ಸ್ಟೀಫನ್ ಮೇಲೆ ಪೆಟ್ರೋಲ್ ಎಸಿತಾನೆ. ಆದ್ರೆ ಪೊಲೀಸರು ಆ ವ್ಯಕ್ತಿನ ಹಿಡ್ಕೋತಾರೆ. ಸ್ಟೀಫನ್ ನ ಜೀಪ್ಗೆ ಹತ್ತಿಸ್ತಾರೆ. ಇವಾಗ ಸ್ಟೀಫನ್ ಡಾಕ್ಟರ್ ಸೀಮಾಗೆ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಕತೆ 2006ಕ್ಕೆ ಹೋಗುತ್ತೆ. ಸ್ಟೀಫನ್ಗೆ ಅವಾಗ 14 ವರ್ಷ ಇರ್ಬೋದು. ಅವನು ಒಂದು ನಾಯಿ ಮರಿನ ತಗೊಂಡು ಅವನ್ ತಾಯಿ ಜೊತೆ ಮನೆಗೆ ಬರ್ತಾನೆ. ಸ್ಟೀಫನ್ ತಂದೆ ಒಬ್ಬ ಕುಡುಕ. ಅವನು ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇಂಜುರೀಸ್ ಆಗಿ ಸ್ಪೋರ್ಟ್ಸ್ ಮ್ಯಾನ್ ಆಗೋಕೆ ಆಗದೆ ಸ್ಟೀಫನ್ ಸ್ಕೂಲಲ್ಲಿ PT ಟೀಚರ್ ಆಗಿರ್ತಾರೆ. ಅದಕ್ಕೆ ಅವರು ಸ್ಟೀಫನ್ಗೆ ಎಕ್ಸರ್ಸೈಸ್ ಮಾಡುವಂತ ತಲೆ ತಿಂತ ಇರ್ತಾರೆ. ಅವರಿಗೆ ಮನೆಯಲ್ಲಿ ನಾಯಿ ಸಾಕೋದು ಇಷ್ಟ ಇರಲ್ಲ. ಅದಕ್ಕೆ ಸ್ಟೀಫನ್ ನಾಯಿ ಮರಿನ ಅವನ ರೂಮ್ ಅಲ್ಲಿ ಬಾಕ್ಸ್ ಅಲ್ಲಿ ಇಟ್ಟು ಓದ್ಕೊಳ್ತಾ ಇರ್ತಾನೆ. ಆ ನಾಯಿ ಮರಿ ಸ್ಟೀಫನ್ ತಂದೆ ಬಳಿಗೆ ಬಂದ್ಬಿಡುತ್ತೆ. ಸ್ಟೀಫನ್ ತಂದೆ ಅದನ್ನ ಗೋಡೆಗೆ ಹೊಡೆದು ಸಾಯಿಸೇ ಬಿಡ್ತಾರೆ. ಅದನ್ನ ಸ್ಟೀಫನ್ ತಾಯಿ ಊತಾಕ್ತಾರೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. 2ನೇ ದಿನ ಸ್ಟೀಫನ್ ನ ಟೆಸ್ಟ್ಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಸೀಮಾ ಕೆಲವು ಫೋಟೋಸ್ ನ ತೋರಿಸ್ತಾಳೆ. ಸ್ಟೀಫನ್ ರಾಕ್ಷಸ ಎಲ್ರೂನು ನಾಶ ಮಾಡೋಕೆ ಬರ್ತಾ ಇರೋ ರೀತಿ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅದೇ ರೀತಿ ತೋರಿಸೋ ಫೋಟೋಗಳಿಗೆಲ್ಲ ವಿಚಿತ್ರವಾಗಿ ಆನ್ಸರ್ ಮಾಡ್ತಾ ಇರ್ತಾನೆ. ಆಮೇಲೆ ಸೀಮಾ ಸ್ಟೀಫನ್ಗೆ ಕತೆ ಮುಂದುವರಿಸೋಕೆ ಹೇಳ್ತಾಳೆ. ಕತೆ 2012ಕ್ಕೆ ಹೋಗುತ್ತೆ. ಸ್ಟೀಫನ್ ತಂದೆ ಅವನ್ ಸ್ಕೂಲಲ್ಲಿ ಹುಡುಗಿಯರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು SI ಮಗಳ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕಿರ್ತಾನೆ. ಅದಕ್ಕೆ ಪೊಲೀಸರು ಚೆನ್ನಾಗಿ ಹೊಡೆದು ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿಗೆ ಸ್ಟೀಫನ್ ಅವನ್ ತಾಯಿ ಜೊತೆ ಬರ್ತಾನೆ. ಸ್ಟೀಫನ್ ತಂದೆ ಎದ್ದು ಓಡಾಡೋಕೆ 6 ತಿಂಗಳು ಆಗುತ್ತೆ ಅಂತಾನೆ. ಇದೇ ಸರಿಯಾದ ಟೈಮ್ ಅನ್ಕೊಂಡ ಸ್ಟೀಫನ್ ತಾಯಿ ಮನೆ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾಳೆ. ಅವಳು ಸ್ಟೀಫನ್ ತಂದೆಗೆ ಎದುರುಕೊಂಡು ಬೇಕಿಂಗ್ ಬಿಸ್ನೆಸ್ ನ ನಿಲ್ಸಿರ್ತಾಳೆ. ಇವಾಗ ಮತ್ತೆ ಬೇಕಿಂಗ್ ಬಿಸ್ನೆಸ್ ಶುರು ಮಾಡ್ತಾಳೆ. ದುಡ್ಡು ಮಾಡೋಕೆ ಶುರು ಮಾಡ್ತಾಳೆ. ಮನೆ ಪೂರ್ತಿ ಅವಳ ಕಂಟ್ರೋಲ್ಗೆ ಬರುತ್ತೆ.
ಅವಳು ಕೂಡ ಸ್ಟೀಫನ್ ತಂದೆ ಮುಂಚೆ ಆಡ್ತಿದ್ದ ರೀತಿನೇ ಸ್ಟೀಫನ್ ತಂದೆ ಮತ್ತೆ ಸ್ಟೀಫನ್ ನ ಕೆಟ್ಟದಾಗಿ ನಡ್ಸ್ಕೊಳ್ತಾ ಇರ್ತಾಳೆ. ಒಂದಿನ ಸ್ಟೀಫನ್ ಮನೆಗೆ ಸ್ಟೀಫನ್ ಫ್ರೆಂಡ್ ಮಿಥುನ್ ಬರ್ತಾನೆ. ಸ್ಟೀಫನ್ ತಾಯಿ ಆರಾಮಾಗಿ ಟಿವಿ ನೋಡ್ತಾ ಇರ್ತಾರೆ. ಅವ್ರು ಬಂದು ಡೋರ್ ನಾಕ್ ಮಾಡಿದಾಗ ಸ್ಟೀಫನ್ ತಂದೆನ ಕೂರಿಸಿ ಅವಳು ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಅಂದ್ರೆ ಅವಳು ಒಳ್ಳೆವಳು ಅನ್ನೋ ತರ ಹೊರಗಡೆ ತೋರಿಸ್ಕೊಳ್ತಾ ಇರ್ತಾಳೆ. ಆದ್ರೆ ಮನೆಯಲ್ಲಿ ಗಂಡ ಮಗನಿಗೆ ಕಾಟ ಕೊಡ್ತಾ ಇರ್ತಾಳೆ. ಇಲ್ಲಿಗೆ 2ನೇ ದಿನದ ಟೆಸ್ಟ್ ಮುಗಿಯುತ್ತೆ. ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸೀಮಾ ಮೈಕಲ್ ನ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡ್ತಾಳೆ. ಈ ಎಲ್ಲಾ ವಿಷಯನೂ ಸೀಮಾ ಮೈಕಲ್ಗೆ ಹೇಳ್ತಾಳೆ. ಆದ್ರೆ ಸೀಮಾಗೆ ಸ್ಟೀಫನ್ ಸುಳ್ಳು ಹೇಳ್ತಿರ್ಬಹುದು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಮೈಕಲ್ ಸ್ಟೀಫನ್ ಹೇಳಿರೋ ಕಥೆಯಲ್ಲಿ ಬರೋ ಪಾತ್ರಧಾರಿಗಳನ್ನ ಮೀಟ್ ಮಾಡಿ ಅವ್ನು ಹೇಳ್ತಾ ಇರೋ ಕತೆ ನಿಜಾನ ಅಂತ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಸ್ಟೀಫನ್ ಇದ್ದ ಏರಿಯಾಗೆ ಹೋಗ್ತಾನೆ. ಮೊದಲು ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಅವನಿಗೆ ಗೊತ್ತಿದ್ದ ಮೂರ್ತಿ ಅನ್ನೋ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ಮೂರ್ತಿ ಮಗಳ ಮದುವೆ ಅಂತ ಲೀವ್ ತಗೊಂಡಿರ್ತಾನೆ. ಅಲ್ಲಿಂದ ಮೈಕಲ್ ಸ್ಟೀಫನ್ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸ್ತಾನೆ. ಕೆಲವೊಬ್ರು ತಂದೆ ಕುಡ್ಕೊಂಡು ಬರ್ತಿದ್ದ ಅಂತಾರೆ. ಇನ್ ಕೆಲವೊಬ್ರು ತಾಯಿ ಬೇಕಿಂಗ್ ಬಿಸ್ನೆಸ್ ಅಂತ ರಾತ್ರಿ ಎಲ್ಲ ಓಡಾಡ್ತಾ ಇದ್ಲು ಅಂತಾರೆ. ಆದ್ರೆ ಯಾರು ಕೂಡ ಸ್ಟೀಫನ್ ಕೆಟ್ಟವನು ಅಂತ ಹೇಳಲ್ಲ. ಇವಾಗ ಮೈಕಲ್ ಸ್ಟೀಫನ್ ಫ್ರೆಂಡ್ ಮಿಥುನ್ ನ ಭೇಟಿ ಆಗ್ತಾನೆ. ಮಿಥುನ್ ಸ್ಟೀಫನ್ ಆ ಫ್ಯಾಮಿಲಿಯಲ್ಲಿ ಬೆಳೆದಿರೋದಕ್ಕೆ ಆ ರೀತಿ ಆಗಿರೋದು ಅಂತ ಒಂದು ಘಟನೆ ಹೇಳ್ತಾನೆ. ಇಬ್ರು ಚಿಕ್ಕೋರಿದ್ದಾಗ ಸ್ಟೀಫನ್ ಮನೆಯಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ. ಸ್ಟೀಫನ್ ಅವನ್ ತಾಯಿ ಹೊಡಿತಾಳೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಮಿಥುನ್ ಅದನ್ನ ನಂಬ್ತಾ ಇರಲ್ಲ. ಆ ದಿನ ಗೇಮ್ ಆಡೋವಾಗ ಸ್ಟೀಫನ್ ತಾಯಿ ಬಂದು ಸ್ಟೀಫನ್ ನ ಕರೀತಾಳೆ. ಅವನ್ ತಂದೆಗೆ ಕಾಫಿಲಿ ಮಾತ್ರೆ ಹಾಕೊಟ್ಟ ಅಂತ ಕೇಳ್ತಾಳೆ. ಸ್ಟೀಫನ್ ಮರ್ತೋದೆ ಅಂತಾನೆ. ಅದಕ್ಕೆ ಸ್ಟೀಫನ್ ತಾಯಿ ಮಿಥುನ್ ನ ಮನೆಗೆ ಹೋಗು ಅಂತ ಹೇಳಿ ಸ್ಟೀಫನ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಮಿಥುನ್ ಗೇಮ್ಸ್ ಇಸ್ಕೊಳ್ಳೋಕೆ ವಾಪಸ್ ಬಂದಾಗ ಸ್ಟೀಫನ್ ತಾಯಿಯ ನಿಜ ಮುಖ ಅವನಿಗೂ ಗೊತ್ತಾಗಿರುತ್ತೆ. ಅವಾಗ ಸ್ಟೀಫನ್ ಹೇಳ್ತಾ ಇದ್ದಿದ್ದು ನಿಜ ಅಂತ ಮಿಥುನ್ಗೆ ಗೊತ್ತಾಗಿರುತ್ತೆ. ಇವಾಗ ಮಿಥುನ್ ಇದನ್ನ ಮೈಕಲ್ಗೆ ಹೇಳ್ತಾನೆ. ಈ ಕಡೆ ಸೀಮಾಗೆ ಸ್ಟೀಫನ್ ಮನೆಯಲ್ಲಿ ಒಂದು ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಬ್ಯಾಂಡ್ ಸಿಕ್ಕಿರುತ್ತೆ. ಆದ್ರೆ ಆ ಬ್ಯಾಂಡ್ ಹೇಗೆ ಸ್ಟೀಫನ್ ಹತ್ರ ಬತ್ತು ಅಂತ ಗೊತ್ತಾಗ್ತಾ ಇರಲ್ಲ. ಈ ಕಡೆ ಮೈಕಲ್ ಸ್ಟೀಫನ್ ಬಗ್ಗೆ ವಿಚಾರಿಸೋಕೆ ಸ್ಟೀಫನ್ ಓದಿದ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿಗೆ ಮೂರ್ತಿ ಸರ್ ಬಂದಿರ್ತಾರೆ. ಅವರ ಮಗಳು ಅದೇ ಸ್ಕೂಲಲ್ಲಿ ಓದಿದ ಕಾರಣ ಮದುವೆ ಕಾರ್ಡ್ ಕೊಡೋಕೆ ಬಂದಿರ್ತಾರೆ. ಇಲ್ಲಿ ಮೈಕಲ್ ಮೂರ್ತಿ ಜೊತೆ ಮಾತಾಡ್ತಾನೆ. ಸ್ಟೀಫನ್ ತಂದೆ ಅವನ ಹೆಂಡತಿನ ಕೊಲೆ ಮಾಡಿ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಈ ಕೇಸ್ನ ಮೂರ್ತಿ ಹ್ಯಾಂಡಲ್ ಮಾಡಿರ್ತಾನೆ. ಇದ್ರ ಬಗ್ಗೆ ಮೈಕಲ್ ಕೇಳಿದಾಗ ಮೂರ್ತಿ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಸ್ಟೀಫನ್ ತಂದೆ ಅವನ ಹೆಂಡತಿನ ಕೊಲೆ ಮಾಡಿರೋದು ಕರೆಕ್ಟ್. ಆದ್ರೆ ಸ್ಟೀಫನ್ ತಂದೆ ಸೂಸೈಡ್ ಮಾಡ್ಕೊಂಡಿರಲ್ಲ. ಸ್ಟೀಫನ್ನೇ ಅವನ ತಂದೆನ ಕೊಲೆ ಮಾಡಿರ್ತಾನೆ. ಆದ್ರೆ ಸ್ಟೀಫನ್ ನ ಯಾಕೆ ಮೂರ್ತಿ ಅರೆಸ್ಟ್ ಮಾಡಿರಲ್ಲ ಅಂದ್ರೆ ಸ್ಟೀಫನ್ ತಂದೆ SI ಮಗಳು ವಿಡಿಯೋ ಮಾಡಿ ಇಂಟರ್ನೆಟ್ ಅಲ್ಲಿ ಹಾಕಿರ್ತಾನಲ್ಲ, ಆ SI ಈ ಮೂರ್ತಿನೇ ಆಗಿರ್ತಾನೆ. ಅದಕ್ಕೆ ಸ್ಟೀಫನ್ನೇ ಅವನ ತಂದೆನ ಕೊಲೆ ಮಾಡಿರೋದು ಅಂತ ಮೂರ್ತಿಗೆ ಗೊತ್ತಿದ್ರು ಸ್ಟೀಫನ್ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅಂತ ಅದನ್ನ ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡಿರ್ತಾನೆ. ಇದು ಮೈಕಲ್ಗೆ ಗೊತ್ತಾಗಿ ಮೂರ್ತಿಗೆ ಅವತ್ತೇ ಸ್ಟೀಫನ್ ನ ಅರೆಸ್ಟ್ ಮಾಡಿದ್ರೆ 9 ಜನ ಹುಡುಗಿಯರು ಬದುಕಿರ್ತಿದ್ರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮೂರ್ತಿ ಮಗಳು ಬರ್ತಾಳೆ. ಮೂರ್ತಿ ಮೈಕಲ್ಗೂ ಮದುವೆ ಕಾರ್ಡ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇದನ್ನೆಲ್ಲ ಮೈಕಲ್ ಸೀಮಾಗೆ ಹೇಳ್ತಾನೆ. ಇವಾಗ ಇವರಿಗೆ ಸ್ಟೀಫನ್ನೇ ಅವನ ತಂದೆನ ಕೊಲೆ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಅದರಿಂದ ಸ್ಟೀಫನ್ ಅವನ್ ಕತೆ ಹೇಳುವಾಗ ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಮಾರನೇ ದಿನ ಸ್ಟೀಫನ್ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಕತೆ 2021ಕ್ಕೆ ಶಿಫ್ಟ್ ಆಗುತ್ತೆ. ಸ್ಟೀಫನ್ ಕಾಲೇಜ್ ಲೈಫ್ ಎಲ್ಲ ಮುಗ್ದಿರುತ್ತೆ. ಅವನು ಇವಾಗ ಮನೆಯಲ್ಲಿ ತಲೆ ಬಾಚ್ಕೊಳ್ತಾ ಇರ್ತಾನೆ. ಅವಾಗ ಅವನ್ ತಂದೆ ಬಂದು ನನ್ಗೆ ತುಂಬಾ ಕೆಲಸ ಇದೆ, ನಾಳೆ ನ್ಯೂ ಇಯರ್ ಬೇರೆ ಇದೆ, ನಿಮ್ಮಮ್ಮನ ಸೀರೆನ ಐರನ್ ಮಾಡ್ಬೇಕಂತೆ, ಲಾಸ್ಟ್ ಟೈಮ್ ಐರನ್ ಸರಿಯಾಗಿ ಮಾಡಿಲ್ಲ ಅಂತ ಹೊಡೆದಿದ್ಲು, ಈ ಸಲ ನೀನ್ ಮಾಡ್ಕೊಡು ಅಂತ ಬೇಡ್ಕೋತಾನೆ. ಸರಿ ಅಂತ ಸ್ಟೀಫನ್ ಸೀರೆ ಐರನ್ ಮಾಡೋಕೆ ಹೋಗ್ತಾನೆ. ಅದೇ ಟೈಮ್ಗೆ ಸ್ಟೀಫನ್ಗೆ ಆಫರ್ ಲೆಟರ್ ಬರುತ್ತೆ. ಸ್ಟೀಫನ್ ಖುಷಿಯಾಗಿ ಆ ವಿಷಯನ ಅವನ್ ತಂದೆಗೆ ಹೇಳ್ತಾನೆ. ಆ ಟೈಮಲ್ಲಿ ಅವನ್ ತಾಯಿ ಸೀರೆ ಸುಟ್ಟೋಗುತ್ತೆ. ಈ ವಿಷಯ ಅವನ್ ತಾಯಿಗೆ ಗೊತ್ತಾದ್ರೆ ಹೊಡಿತಾಳೆ ಅಂತ ಸ್ಟೀಫನ್ ಅದೇ ತರ ಸೀರೆ ತರೋಣ ಅಂತ ಅವನ್ ತಂದೆಗೆ ಹೇಳ್ತಾನೆ. ಅವನ್ ತಂದೆ ಮನೆ ಬಿಟ್ಟು ಈಚೆ ಹೋಗಿ ಎಷ್ಟೋ ವರ್ಷಗಳು ಆಗಿರುತ್ತೆ. ಸ್ಟೀಫನ್ ಧೈರ್ಯ ಹೇಳಿ ಅವನ್ ತಂದೆನ ಶಾಪ್ ಹತ್ರ ಕರ್ಕೊಂಡೋಗ್ತಾನೆ. ಅದೇ ತರ ಸೀರೆ ಸಿಗುತ್ತೆ. ಸೀರೆ ತಗೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ತಾರೆ. ಇಬ್ರು ತುಂಬಾ ಎಂಜಾಯ್ ಮಾಡ್ತಾರೆ. ಸ್ಟೀಫನ್ ತಂದೆ ಸಿಗರೆಟ್ ಸೇದಿ ತುಂಬಾ ದಿನ ಆಗಿದೆ ಅಂತ 2 ಸಿಗರೆಟ್ ಸೇತಾನೆ. ಆಮೇಲೆ ಇಬ್ರು ಮನೆಗೆ ಬರ್ತಾರೆ. ಸ್ಟೀಫನ್ ತಾಯಿ ಮನೆಗೆ ಬಂದಾಗ ಕಾರ್ ಚಕ್ರ ತಿರುಗಿರೋದು ನೋಡ್ತಾಳೆ. ಕಾರ್ ಒಳಗೆ ಸಿಗರೆಟ್ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಅವಳ ಗಂಡ ಈಚೆ ಹೋಗಿದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಹೊಡಿತಾ ಇರ್ತಾಳೆ. ಅದನ್ನ ಬಿಡಿಸೋಕೆ ಭಯದಲ್ಲೇ ಸ್ಟೀಫನ್ ಬರ್ತಾನೆ. ಅವಳು ಪರ್ಮಿಷನ್ ಇಲ್ಲದೆ ರೂಮ್ಗೆ ಬರ್ತೀಯಾ ಅಂತ ಸ್ಟೀಫನ್ಗೂ ಹೊಡಿತಾಳೆ. ಜೊತೆಗೆ ಸ್ಟೀಫನ್ಗೆ ಆಫರ್ ಲೆಟರ್ ಬಂದಿದೆ ಅಂತ ಗೊತ್ತಾಗಿ ಸ್ಟೀಫನ್ ಎಲ್ಲೂ ಹೋಗ್ಬಾರ್ದು ಅಂತ ಆಫರ್ ಲೆಟರ್ನ ಅರ್ಧಾಕ್ಬಿಡ್ತಾಳೆ. ಅಷ್ಟೇ, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸ್ಟೀಫನ್ಗೆ ಅದನ್ನ ತಡ್ಕೊಳ್ಳೋಕೆ ಆಗಲ್ಲ. ಅವನ್ ತಾಯಿ ಕತ್ತನ್ನ ಅದುಮಿ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆಮೇಲೆ ಅಡುಗೆ ಮನೆಯಿಂದ ಚಾಕು ತಂದು ಅವನ್ ತಾಯಿನ ಕೊಂದೇ ಬಿಡ್ತಾನೆ. ಅದನ್ನ ನೋಡಿ ಸ್ಟೀಫನ್ ತಂದೆ ಖುಷಿಯಾಗಿ ಸ್ಟೀಫನ್ಗೆ ಈ ಕೊಲೆನ ನಾನೇ ಮಾಡಿದ್ದು ಅಂತ ಒಪ್ಕೋತೀನಿ ಅಂತ ಅವನೇ ಪೊಲೀಸರಿಗೆ ಕಾಲ್ ಮಾಡಿ ನನ್ನ ಹೆಂಡತಿನ ಕೊಲೆ ಮಾಡ್ಬಿಟ್ಟೆ ಅಂತ ಅಡ್ರೆಸ್ ಕೂಡ ಹೇಳ್ತಾನೆ. ಅದಾಗಿ 5 ನಿಮಿಷಕ್ಕೆ ಸ್ಟೀಫನ್ ಅವನ್ ತಂದೆನೂ ಕೊಲೆ ಮಾಡ್ಬಿಡ್ತಾನೆ. ಮೂರ್ತಿ ಸ್ಟೀಫನ್ ಅವನ್ ತಂದೆನ ಮಾತ್ರ ಕೊಲೆ ಮಾಡಿರೋದು ಅನ್ಕೊಂಡಿರ್ತಾನೆ. ಯಾಕಂದ್ರೆ ಸ್ಟೀಫನ್ ತಂದೆನೆ ಪೊಲೀಸರಿಗೆ ಅವನ ಹೆಂಡತಿನ ಕೊಲೆ ಮಾಡಿದೆ ಅಂತ ಹೇಳಿರ್ತಾನಲ್ಲ, ಅದಕ್ಕೆ.
ಇದನ್ನೆಲ್ಲ ಸ್ಟೀಫನ್ ಸೀಮಾಗೆ ಹೇಳ್ತಾನೆ. ಸೀಮಾಗೆ ಇದನ್ನೆಲ್ಲ ಕೇಳಿ ಶಾಕ್ ಆಗೋಗುತ್ತೆ. ಆದ್ರೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಸ್ಟೀಫನ್ ಇದುವರೆಗೂ ಹೇಳಿರೋ ಎಲ್ಲಾ ಕತೆ ನಿಜ ಅನ್ನೋದು. ಮಾರನೇ ದಿನ ಸೀಮಾ ಈ ಎಲ್ಲಾ ಕಥೆನ ಮೈಕಲ್ಗೆ ಹೇಳ್ತಾಳೆ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ರಾಜು ಚೆನ್ನೈಗೆ ಹೋಗಿರ್ತಾನೆ. ಯಾಕಂದ್ರೆ ಸ್ಟೀಫನ್ ಚೆನ್ನೈಯಲ್ಲಿ ಕೂಡ 2 ವರ್ಷ ಕೆಲಸ ಮಾಡಿರ್ತಾನೆ. ಅಲ್ಲಿ ಸ್ಟೀಫನ್ ಇದ್ದ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಸ್ಟೀಫನ್ ಜೊತೆ ಅವನ ವಯಸ್ಸಿನ ಒಂದು ಹುಡುಗಿ ಕೂಡ ಇದ್ಲು ಅಂತ ಹೇಳಿರ್ತಾನೆ. ಅದ್ನ ರಾಜು ಮೈಕಲ್ಗೆ ಹೇಳ್ತಾನೆ. ಜೊತೆಗೆ ಈ ಸ್ಟೀಫನ್ ಪೊಲೀಸರಿಗೆ ಸರೆಂಡರ್ ಆಗೋ ದಿನ ಚರ್ಚ್ಗೆ ಹೋಗಿ ಬಂದಿರ್ತಾನೆ. ಅದ್ನ ಮೈಕಲ್ ಸೀಮಾಗೆ ಹೇಳ್ತಾನೆ. ಅವಾಗ ಸೀಮಾ ಅವಳಿಗೆ ಸಿಕ್ಕಿದ್ದ ಬ್ಯಾಂಡ್ ಬಗ್ಗೆ ಹೇಳ್ತಾಳೆ. ಅಂದ್ರೆ ಆ ಬ್ಯಾಂಡ್ ನ ಆ ಚರ್ಚಲ್ಲೇ ತಗೊಂಡಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಸ್ಟೀಫನ್ ಯಾಕೆ ಆ ಚರ್ಚ್ಗೆ ಹೋಗಿದ್ದು ಅಂತ ಯೋಚನೆ ಮಾಡ್ತಾರೆ. ಮೋಸ್ಟ್ಲಿ ಆ ಚರ್ಚಲ್ಲೇ ಸ್ಟೀಫನ್ ಅವನ ಜೊತೆ ಚೆನ್ನೈಯಲ್ಲಿ ಇದ್ದ ಹುಡುಗಿನ ಭೇಟಿಯಾಗೋಕೆ ಹೋಗಿದ್ನೇನೋ ಅಂತ ಅನ್ಕೋತಾರೆ. ಆ ಹುಡುಗಿ ಹುಡುಕಿದ್ರೆ ಸ್ಟೀಫನ್ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳು ಗೊತ್ತಾಗುತ್ತೆ ಅಂತ ಮೈಕಲ್ ಮತ್ತೆ ಸೀಮಾ ಚರ್ಚ್ಗೆ ಹೋಗಿ ಫಾದರ್ ನ ಭೇಟಿ ಆಗ್ತಾರೆ. ಆ ಬ್ಯಾಂಡ್ ನ ತೋರಿಸ್ತಾರೆ. ಆ ಬ್ಯಾಂಡ್ ಆ ಚರ್ಚ್ದೇ ಆಗಿರುತ್ತೆ. ಆ ಚರ್ಚಲ್ಲಿ 2 ತಿಂಗಳ ಹಿಂದೆ ಯೂತ್ ಟ್ರೀಟ್ ಅಂತ ಇವೆಂಟ್ ನ ಮಾಡಿರ್ತಾರೆ. ಆ ಇವೆಂಟ್ ಗೆ ಬಂದಿದ್ದವರಿಗೆ ಆ ಬ್ಯಾಂಡ್ ನ ಕೊಟ್ಟಿರ್ತಾರೆ. ಆದ್ರೆ ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ಬೇರೆ ಬೇರೆ ಕಲರ್ ಬ್ಯಾಂಡ್ ಕೊಟ್ಟಿರ್ತಾರೆ. ಬ್ಲೂ ಕಲರ್ ಬ್ಯಾಂಡ್ ಹುಡುಗಿಯರಿಗೆ ಕೊಟ್ಟಿದ್ದ ಬ್ಯಾಂಡ್ ಆಗಿರುತ್ತೆ. ಅಂದ್ರೆ ಸ್ಟೀಫನ್ ಆ ಚರ್ಚ್ಗೆ ಬಂದಿದ್ದು ಆ ಹುಡುಗಿನ ಭೇಟಿ ಆಗೋಕೆ ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೆ ಇವಾಗ ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ 2 ತಿಂಗಳ ಹಿಂದೆ ಇವೆಂಟ್ ಅಟೆಂಡ್ ಆಗಿದ್ದವರ ಲಿಸ್ಟ್ ತಗೋತಾರೆ. ಅದ್ರಲ್ಲಿ 158 ಜನ ಹುಡುಗಿಯರು ಇರ್ತಾರೆ. ಅದ್ರಲ್ಲಿ 22ರಿಂದ 25 ವಯಸ್ಸಿನ 72 ಜನ ಹುಡುಗಿಯರು ಇರ್ತಾರೆ. ಆ 72 ಜನರಲ್ಲಿ ಒಬ್ರು ಸ್ಟೀಫನ್ ಮೀಟ್ ಮಾಡೋಕೆ ಹೋಗಿದ್ದ ಹುಡುಗಿ ಅಂತ ಗೊತ್ತಾಗುತ್ತೆ. ಈ ಕಡೆ ಸೀಮಾ ನೆಕ್ಸ್ಟ್ ಡೇ ಟೆಸ್ಟ್ ಅಲ್ಲಿ ಚೆನ್ನೈಯಲ್ಲಿ ಏನಾಯ್ತು ಅಂತ ಕೇಳೋಕೆ ಟ್ರೈ ಮಾಡ್ತಾಳೆ. ಚೆನ್ನೈ ಅಂತ ಹೇಳಿದ ತಕ್ಷಣ ಸ್ಟೀಫನ್ ನರ್ವಸ್ ಆಗಿ ಇವತ್ತಿಗೆ ಟೆಸ್ಟ್ ಸಾಕು ಅಂತ ಎದ್ದೋಗ್ಬಿಡ್ತಾನೆ. ಅಂದ್ರೆ ಚೆನ್ನೈಯಲ್ಲಿ ಹುಡುಗಿ ಜೊತೆ ಏನೋ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಬೇಕಿರುತ್ತೆ. ಅದಕ್ಕೆ ಮೈಕಲ್ ಮತ್ತೆ ಚರ್ಚ್ಗೆ ಹೋಗಿ ಫಾದರ್ಗೆ ಆ 72 ಜನ ಹುಡುಗಿಯರನ್ನ ಪ್ರಾರ್ಥನೆಗೆ ಅಂತ ಚರ್ಚ್ಗೆ ಬರೋಕೆ ಹೇಳಿ ಅಂತಾನೆ. ಅದೇ ರೀತಿ ಫಾದರ್ ಎಲ್ರೂನು ಚರ್ಚ್ಗೆ ಬರೋಕೆ ಹೇಳ್ತಾರೆ. ಚರ್ಚ್ ಮುಂದೆ ಒಬ್ರು ಸಿಸ್ಟರ್ ಕೂತ್ಕೊಂಡು ಲಿಸ್ಟ್ ಇಡ್ಕೊಂಡು ಯಾರ್ಯಾರು ಬಂದಿದ್ದಾರೆ ಅಂತ ಟಿಕ್ ಹಾಕೋತಾರೆ. ಎಲ್ರು ಹೋಗಿ ಒಳಗೆ ಕೂತ್ಕೋತಾರೆ. ರಾಜು ಒಳಗೆ ಕೂತಿರೋ ಎಲ್ರು ನಿಮ್ನ ಟಿಕ್ ಮಾಡ್ಕೋತಾನೆ. ಅದ್ರಲ್ಲಿ 14 ಜನ ಹುಡುಗಿಯರು ಬಂದಿರಲ್ಲ. ಅದಕ್ಕೆ ಅವ್ರ ಅಡ್ರೆಸ್ಗೆ ಹೋಗಿ ಯಾಕೆ ಬಂದಿಲ್ಲ ಅಂತ ವಿಚಾರಿಸ್ತಾರೆ. ಆ 14 ಜನ ಹುಡುಗಿಯರು ವ್ಯಾಲಿಡ್ ಆಗಿರೋ ರೀಸನ್ನೇ ಕೊಡ್ತಾರೆ. ಇವಾಗ ಮತ್ತೆ ಡೆಡ್ ಎಂಡ್. ಇದನ್ನ ಮೈಕಲ್ ಸೀಮಾಗೆ ಹೇಳ್ತಾನೆ. ಸೀಮಾ ಸಿಸ್ಟರ್ ಟಿಕ್ ಮಾಡಿದ ಫಾರಂ ಮತ್ತೆ ರಾಜು ಟಿಕ್ ಮಾಡಿದ ಫಾರಂ ಎರಡನ್ನೂ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ರಾಜು ಮೇರಿ ಜಾನ್ ಅನ್ನೋ ಹುಡುಗಿ ಹೆಸರನ್ನ ಟಿಕ್ ಮಾಡಿರಲ್ಲ. ಆದ್ರೆ ಸಿಸ್ಟರ್ ಟಿಕ್ ಮಾಡಿರ್ತಾಳೆ. ಅಂದ್ರೆ ಅಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಗೊತ್ತಾಗಿ ಮೈಕಲ್ ಮತ್ತೆ ಸೀಮಾ ಚರ್ಚ್ ಕಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ಟೀಫನ್ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಸೀಮಾ ಸ್ಟೀಫನ್ ನ ನೋಡೋಕೆ ಹೋಗ್ತಾಳೆ. ಮೈಕಲ್ ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಸಿಸ್ಟರ್ ನ ಮೇರಿ ಜಾನ್ ನ ಯಾಕೆ ಟಿಕ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಸಿಸ್ಟರ್ ಮೇರಿ ಜಾನ್ ನನ್ನ ಪಕ್ಕದಲ್ಲೇ ಕೂತಿದ್ಲು, ಅವಳು ಚರ್ಚ್ ಒಳಗೆ ಬಂದಿರ್ಲಿಲ್ಲ ಅಂತ ಹೇಳ್ತಾಳೆ. ಮೇರಿ ಚರ್ಚಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವಳು ಸಿಸ್ಟರ್ ಜೊತೆನೆ ಇರ್ತಾಳೆ. ಇವಾಗ ಆ ಮೇರಿ ಅದೇ ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮೈಕಲ್ ಹೋಗಿ ಮೇರಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಇವಾಗ ಮೇರಿ ಸ್ಟೀಫನ್ ಬಗ್ಗೆ ಹೇಳ್ತಾಳೆ. ಸ್ಟೀಫನ್ ಆಡಿಷನ್ಗೆ ಈ ಮೇರಿ ಕೂಡ ಹೋಗಿರ್ತಾಳೆ. ಮೇರಿ ಸ್ಟೀಫನ್ ನ 10ನೇ ವಿಕ್ಟಿಮ್ ಆಗ್ಬೇಕಿರುತ್ತೆ. ಆದ್ರೆ ಸ್ಟೀಫನ್ ಅವನ್ ಕಥೆನ ಹೇಳಿ ಅವನು ಕಿಲ್ಲರ್ ಅಂತ ಗೊತ್ತಾದಾಗ ಹುಡುಗಿ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬೇಕು. ಆದ್ರೆ ಮೊದಲ ಸೀನಲ್ಲಿ ಒಂದು ಹುಡುಗಿ ಸ್ಟೀಫನ್ ಹೇಳಿದ ಕತೆ ಸರಿ ಇಲ್ಲ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅದನ್ನ ಲವ್ ಅನ್ನಲ್ಲ ಅಂತ ಹೇಳಿರ್ತಾಳಲ್ಲ, ಆ ಹುಡುಗಿನೇ ಈ ಮೇರಿ ಜಾನ್. ಮೇರಿ ಜಾನ್ ಆ ರೀತಿ ಹೇಳಿದ್ದು ಕೇಳಿದ ಸ್ಟೀಫನ್ ಕಣ್ಣಲ್ಲಿ ನೀರ್ ತುಂಬಿಕೊಂಡಿರುತ್ತೆ. ಅವನು ಮೇರಿಗೆ ಇದುವರೆಗೂ 9 ಜನನ ಕೊಲೆ ಮಾಡಿರೋದಾಗಿ ಹೇಳಿ ಮೇರಿಯಿಂದ ಅವನ ಮನಸ್ಸು ಬದಲಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಮೇರಿ ಕೈಗೆ ಚಾಕು ಕೊಟ್ಟು ಅವಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು, ನಾಳೆ ನಾನೇ ಹೋಗಿ ಸರೆಂಡರ್ ಆಗ್ತೀನಿ, ನ್ಯೂಸ್ ಅಲ್ಲಿ ಈ ವಿಷಯ ಬರ್ಲಿಲ್ಲ ಅಂದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬಿಡು, ಪೊಲೀಸರ ಬಳಿಗೆ ಹೋಗ್ಬೇಡ, ಸುಮ್ನೆ ತೊಂದ್ರೆ ಆಗುತ್ತೆ, ನಾಳೆ ನಾನು ನಿನ್ನ ಚರ್ಚಲ್ಲಿ ಭೇಟಿ ಆಗ್ತೀನಿ, ಬರೀ ನಿನ್ನ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಹೇಳಿರ್ತಾನೆ. ಅವಳು ಸರಿ ಅಂತ ಹೇಳಿರ್ತಾಳೆ. ಮಾರನೇ ದಿನ ಮೇರಿ ಜಾನ್ ಚರ್ಚಲ್ಲಿ ಇರ್ತಾಳೆ. ಅಲ್ಲಿಗೆ ಬಂದ ಸ್ಟೀಫನ್ ದೂರದಿಂದಲೇ ಅವಳನ್ನ ನೋಡ್ಕೊಂಡು ಸುಮ್ಮನೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿರ್ತಾನೆ. ಆದ್ರಿಂದ ಮೇರಿ ಜಾನ್ ಪೊಲೀಸರ ಬಳಿಗೆ ಹೋಗಿರಲ್ಲ. ಅವಳು ಕೊಲೆ ಆಗೋದ್ರಿಂದ ತಪ್ಪಿಸ್ಕೊಂಡಿದ್ಕೆ ಅವಳಿಗೆ ಮರುಜನ್ಮ ಸಿಕ್ತು ಅಂತ ದೇವರ ಮೊರೆ ಹೋಗಿರ್ತಾಳೆ. ಅವಳ ಜೀವನವನ್ನೇ ದೇವರಿಗೆ ಅರ್ಪಿಸಿಕೊಂಡಿರ್ತಾಳೆ. ಇದನ್ನೆಲ್ಲ ಮೇರಿ ಮೈಕಲ್ ಮತ್ತೆ ಸೀಮಾಗೆ ಹೇಳಿ ಸ್ಟೀಫನ್ ಲೈಫ್ ಅಲ್ಲಿ ಕೃತಿಕಾ ಅನ್ನೋ ಹುಡುಗಿ ಇದ್ಲಂತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೈಕಲ್ ಮತ್ತೆ ಸೀಮಾ ಡೈರೆಕ್ಟ್ ಸ್ಟೀಫನ್ ಬಳಿಗೆ ಹೋಗಿ ಕೃತಿಕಾ ಬಗ್ಗೆ ಕೇಳ್ತಾರೆ. ಸ್ಟೀಫನ್ ಕೃತಿಕಾ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಅಳೋಕೆ ಶುರು ಮಾಡ್ತಾನೆ. ಹಾಗೆ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಕೃತಿಕಾ ಸ್ಟೀಫನ್ ನ ಚೈಲ್ಡ್ಹುಡ್ ಫ್ರೆಂಡ್. ಸ್ಟೀಫನ್ ಕತೆ ಎಲ್ಲ ಕೃತಿಕಾಗೆ ಗೊತ್ತಿರುತ್ತೆ. ಸ್ಟೀಫನ್ ಅವನ ತಂದೆ ತಾಯಿನ ಕೊಲೆ ಮಾಡಿದ್ಮೇಲೆ ಚೆನ್ನೈಗೆ ಬರ್ತಾನೆ. ಅಲ್ಲಿ ಅವನು ಕೃತಿಕಾ ಒಟ್ಟಿಗೆ ಸೇರಿ ಲೈಫ್ ಎಂಜಾಯ್ ಮಾಡೋಕೆ ಶುರು ಮಾಡ್ತಾನೆ. ಕಡೆಗೆ ಇಬ್ಬರು ಮದುವೆ ಕೂಡ ಆಗ್ತಾರೆ. ಸ್ಟೀಫನ್ ಹೊಸ ಜೀವನ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಲೇಟ್ ಆಗಿರುತ್ತೆ.
ಏನಂದ್ರೆ ಸ್ಟೀಫನ್ ಅವನ ತಂದೆ ತಾಯಿ ಫೋಟೋನ ಗೋಡೆಗೆ ಹಾಕಿದಾಗ ಅವನಿಗೆ ಅವನ ತಂದೆ ತಾಯಿ ಮಾತಾಡೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ಅವರು ಜಗಳ ಆಡ್ತಾ ಇರ್ತಾರೆ. ಇದ್ರಿಂದ ಒಂದಿನ ರಾತ್ರಿ ಸ್ಟೀಫನ್ ಕೃತಿಕಾಗೆ ಅವನ ತಂದೆ ತಾಯಿನ ಕೊಲೆ ಮಾಡಿದ ವಿಷಯ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಕೃತಿಕಾ ಗಾಬರಿಯಾಗೋಗ್ತಾಳೆ. ಆಮೇಲೆ ಮತ್ತೆ ಅವನೇ ನಾನೆಲ್ಲ ಕೊಲೆ ಮಾಡಿದ್ದು ಅಂತಾನೆ. ಇವಾಗ ಸ್ಟೀಫನ್ಗೆ ಡ್ಯುಯಲ್ ಪರ್ಸನಾಲಿಟಿ ಶುರು ಆಗುತ್ತೆ. ಒಬ್ಬ ಒಳ್ಳೆಯವನು, ಒಬ್ಬ ಕೆಟ್ಟವನು. ಒಬ್ಬ ನೀನು ಈ ವಿಷಯನ ಅವಳಿಗೆ ಕೇಳಿದೆ, ಅವಳು ಪೊಲೀಸರಿಗೆ ಕೊಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಬ್ಬ ಕೃತಿಕಾ ಹಾಗೆಲ್ಲ ಮಾಡಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಸ್ಟೀಫನ್ಗೆ ಕೃತಿಕಾ ಪೊಲೀಸರಿಗೆ ಕೊಡ್ತಾಳೆ ಅಂತ ಡೌಟ್ ಶುರು ಆಗುತ್ತೆ. ಅದಕ್ಕೆ ಅವಳು ಆಫೀಸ್ಗೆ ಹೋಗುವಾಗ ಫಾಲೋ ಮಾಡ್ತಾ ಇರ್ತಾನೆ. ಅವಳು ಎಲ್ಲೇ ಹೋದ್ರು ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಇದು ಕೃತಿಕಾಗೆ ಗೊತ್ತಾಗುತ್ತೆ. ಒಬ್ಬೊಬ್ಬನೇ ರಾತ್ರಿ ಹೊತ್ತು ಮಾತಾಡ್ತಾ ಇರ್ತಾನೆ. ಅದಕ್ಕೆ ಕೃತಿಕಾ ಸೈಕಿಯಾಟ್ರಿಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಸ್ಟೀಫನ್ ಕೃತಿಕಾಗೆ ನಿನ್ಗೆ ನನ್ ಮೇಲೆ ನಂಬಿಕೆ ಇದ್ರೆ ಮನೆಗೆ ಬಾ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಕೃತಿಕಾ ವಾಪಸ್ ಮನೆಗೆ ಹೋಗ್ತಾಳೆ. ಇಬ್ರು ಖುಷಿಯಿಂದ ತಪ್ಕೋತಾರೆ. ಆದ್ರೆ ಸ್ಟೀಫನ್ ಕೃತಿಕಾನ ಮನೆಯಿಂದ ಹೋಗೋಕೆ ಬಿಡ್ತಾ ಇರಲ್ಲ. ಒಂದಿನ ಕೃತಿಕಾ ಅವಳ ಅಜ್ಜಿ ಮನೆಗೆ ಹೋಗ್ ಬರ್ತೀನಿ ಅಂತಾಳೆ. ಅವಾಗ ಸ್ಟೀಫನ್ ನಿಜ ಹೇಳು, ನೀನು ಪೊಲೀಸರ ಹತ್ರ ತಾನೇ ಹೋಗೋದು, ನಿಜ ಹೇಳಿದ್ರೆ ಕಳಿಸ್ತೀನಿ ಅಂತಾನೆ. ಅದಕ್ಕೆ ಕೃತಿಕಾ ಹೌದು ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಕೆಳಗೆ ಸೈರನ್ ಸೌಂಡ್ ಕೇಳಿಸುತ್ತೆ. ಕೃತಿಕಾ ಪೊಲೀಸರಿಗೆ ಹೇಳೇ ಬಿಟ್ಟಿದ್ದಾಳೆ ಅಂತ ಅವಳನ್ನ ಚಾಕುವಲ್ಲಿ ಚುಚ್ಚಿ ಕೊಲೆ ಮಾಡ್ತಾನೆ. ಇದನ್ನೇ ಸ್ಟೀಫನ್ ಎಲ್ಲ ಹುಡುಗಿಯರಿಗೂ ಆಡಿಷನ್ ರೀತಿ ಮಾಡಿ ಯಾರ್ಯಾರು ಕೃತಿಕಾ ರೀತಿ ಪೊಲೀಸ್ ಬಳಿಗೆ ಹೋಗ್ತೀನಿ ಅಂತ ಸ್ಕ್ರಿಪ್ಟ್ ಅಲ್ಲಿ ಇರೋ ರೀತಿ ಹೇಳ್ತಿದ್ರು ಅವರನ್ನ ಕೊಲೆ ಮಾಡ್ತಾ ಇರ್ತಾನೆ. ಆದ್ರೆ ಮೇರಿ ಮಾತ್ರ ಪೊಲೀಸರ ಹತ್ರ ಹೋಗಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೆ ಅದು ನಿಜವಾದ ಪ್ರೀತಿ ಅಂತ ಅವಳನ್ನ ಕೊಲ್ಲದೆ ಸರೆಂಡರ್ ಆಗಿರ್ತಾನೆ. ಕೃತಿಕಾನ ಕೊಂದ ಸ್ಟೀಫನ್ ಬಾಲ್ಕನಿಗೆ ಹೋದ್ರೆ ಪೊಲೀಸರು ಆ ಅಪಾರ್ಟ್ಮೆಂಟ್ಗೆ ಬಂದಿಲ್ಲ ಅಂತ ಗೊತ್ತಾಗಿ ಕೃತಿಕಾನ ಕೊಂದಿದ್ಕೆ ಪಶ್ಚಾತ್ತಾಪ ಶುರುವಾಗುತ್ತೆ. ಇದನ್ನ ಸ್ಟೀಫನ್ ಸೀಮಾ ಮತ್ತೆ ಮೈಕಲ್ಗೆ ಹೇಳ್ತಾನೆ. ಮಾರನೇ ದಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಸೀಮಾ ರಿಪೋರ್ಟ್ ಸಬ್ಮಿಟ್ ಮಾಡಿ ಸ್ಟೀಫನ್ ಕೊಲೆಗಳನ್ನ ಮಾಡುವಾಗ ಮೆಂಟಲಿ ಸ್ಟೇಬಲ್ ಇರಲಿಲ್ಲ, ಆದ್ರೆ ಇವಾಗ ಸ್ಟೇಬಲ್ ಇದ್ದಾನೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಜಡ್ಜ್ ಕೊಲೆ ಮಾಡಿದಾಗ ಸ್ಟೀಫನ್ ಮೆಂಟಲಿ ಅನ್ಸ್ಟೇಬಲ್ ಇದ್ದ ಕಾರಣ ಅವನಿಗೆ ಮರಣದಂಡನೆ ನೀಡದೆ 2 ಜೀವಾವಧಿ ಶಿಕ್ಷೆ ನೀಡ್ತಾರೆ. ಅಂದ್ರೆ 14 ವರ್ಷ ಜೈಲು ಶಿಕ್ಷೆ. ಕೋರ್ಟ್ ಇಂದ ಸ್ಟೀಫನ್ ನ ಪೊಲೀಸ್ ಬಸ್ಗೆ ಹತ್ತಿಸ್ತಾರೆ. ಇವಾಗ ನಮಗೆ ಆ ಬಸ್ ಅಲ್ಲಿ ಕೇವಲ ಸ್ಟೀಫನ್ ಮತ್ತೆ ಅವನು ಕೊಲೆ ಮಾಡಿರೋ ಅವನಪ್ಪ, ಅಮ್ಮ, ಕೃತಿಕಾ 9 ಜನ ಹುಡುಗಿಯರು ಇರೋ ರೀತಿ ತೋರಿಸ್ತಾರೆ. ಇಲ್ಲಿ ಮೂವಿಯ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಸ್ಟೀಫನ್ ಇದುವರೆಗೂ ಹೇಳಿರೋ ಕತೆ ಎಲ್ಲ ಸುಳ್ಳೆ. ಸ್ಟೀಫನ್ ತಂದೆ ತಾಯಿ ಅವನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಸ್ಟೀಫನ್ಗೆ ಕೊಲೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವನು ತಂದಿದ್ದ ನಾಯಿ ಮರಿಯನ್ನ ಕೂಡ ಅವನೇ ಸಾಯಿಸಿರ್ತಾನೆ. ಜೊತೆಗೆ ನಾಯಿ, ಬೆಕ್ಕು ಎಲ್ಲಾ ಪ್ರಾಣಿಗಳನ್ನ ಕೊಲ್ತಾನೆ ಇರ್ತಾನೆ. ಜೊತೆಗೆ ಹುಡುಗಿಯರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅವನೇ ಕ್ಯಾಮೆರಾ ಇಟ್ಟಿರ್ತಾನೆ. ಆದ್ರೆ ಅವನ ತಂದೆ ತಗಲಾಕೊಳ್ಳುವ ಹಾಗೆ ಮಾಡಿರ್ತಾನೆ. ಅವನ ತಾಯಿ ಸ್ಟೀಫನ್ ಸರಿ ಹೋಗ್ಲಿ ಅಂತ ಅಷ್ಟೇ ಹೊಡಿತಾ ಇರ್ತಾರೆ. 22 ವರ್ಷದವರೆಗೂ ಪ್ರಾಣಿಗಳನ್ನ ಕೊಲ್ತಿದ್ದ ಅವನಿಗೆ ಮನುಷ್ಯರನ್ನ ಕೊಲ್ಬೇಕು ಅನ್ಸಿ ಅವನ ತಂದೆ ತಾಯಿನ ಕೊಲೆ ಮಾಡಿರ್ತಾನೆ. ಆಮೇಲೆ ಎಲ್ಲ ಮರೆತು ಕೃತಿಕಾ ಜೊತೆ ಜೀವನ ಮಾಡ್ತಾ ಇರ್ತಾನೆ. ಕೃತಿಕಾಗೆ ಅವನು ಅವನ ತಂದೆ ತಾಯಿನ ಕೊಲೆ ಮಾಡಿರೋ ವಿಷಯ ಗೊತ್ತಾದಾಗ ಕೃತಿಕಾ ಹೋಗಿ ಸರೆಂಡರ್ ಆಗು ಅಂತ ಹೇಳಿರ್ತಾಳೆ. ಅದಕ್ಕೆ ಅವಳನ್ನು ಕೊಲೆ ಮಾಡಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಹುಡುಗಿಯರ ಮೇಲೆ ಇಂಟ್ರೆಸ್ಟ್ ಹೋಗಿರುತ್ತೆ. ಆಡಿಷನ್ಗೆ ಅಂತ ಕರೆಸಿ ಹುಡುಗಿಯರನ್ನು ಕೊಲ್ತಾ ಇರ್ತಾನೆ. ಅವನಿಗೆ ಪೊಲೀಸರ ಕೈಲಿ ತಗಲಾಕೊಂಡ್ರೆ ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಾಗಿ ಮೇರಿನ ಯೂಸ್ ಮಾಡ್ಕೊಂಡು ಸರೆಂಡರ್ ನಾಟಕ ಆಡ್ತಾನೆ. ಆಮೇಲೆ ಅವನನ್ನ ಇನ್ನೋಸೆಂಟ್ ಅನ್ನೋ ರೀತಿ ತೋರಿಸ್ಕೊಳ್ಳೋಕೆ ಕತೆ ಕಟ್ಟಿರ್ತಾನೆ. ಅದನ್ನ ಎಲ್ರೂ ನಂಬ್ಕೊಂಡು ಅವನಿಗೆ ಕೇವಲ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಇದೆಲ್ಲ ಸ್ಟೀಫನ್ ನ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಎಲ್ಲ ಅವನು ಅಂದುಕೊಂಡ ಹಾಗೇನೆ ಆಗಿರುತ್ತೆ. ಹಾಗೆ ನಮಗೆ ಕೆಲವು ವಾರಗಳ ಹಿಂದೆ ನಡೆದ ಒಂದು ಘಟನೆಯನ್ನ ತೋರಿಸ್ತಾರೆ. ಸ್ಟೀಫನ್ ಅವನು ಹುಡುಗಿಯರನ್ನ ಕೊಲೆ ಮಾಡಿ ಒಂದು ಕಾಡಲ್ಲಿ ಎಸ್ದಿರೋದಾಗಿ ಹೇಳಿರ್ತಾನೆ. ಆದ್ರೆ ಆ ಕಾಡನ್ನ ಸರ್ಚ್ ಮಾಡಿದಾಗ ಕೇವಲ ಒಂದು ಚೈನ್ ಸಿಕ್ಕಿರುತ್ತೆ, ಒಂದು ಬಾಡಿ ಕೂಡ ಸಿಕ್ಕಿರಲ್ಲ. ಅಂದ್ರೆ ಅವನು ಆ ಬಾಡಿನ ಕಾಡಲ್ಲಿ ಹಾಕಿಲ್ಲ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಈ ಕಡೆ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಪೂರ್ತಿ ಮುಖ ತೋರಿಸಲ್ಲ. ಅವನು ಒಂದು ಜೀಪ್ ಅಲ್ಲಿ ಒಂದು ಕೋಳಿ ಫಾರಂ ಹತ್ರ ಬರ್ತಾನೆ. ಅಲ್ಲೇ ಕೆಲವು ರಕ್ತ ಆಗಿರೋ ಮೂಟೆಗಳು ಇರ್ತವೆ. ಇಲ್ಲಿಗೆ ಮೂವಿ ಮುಂದುವರಿಯುತ್ತೆ ಅಂತ ಹೇಳಿ ಈ ಮೂವಿನ ಮುಗಿಸ್ತಾರೆ. ನೆಕ್ಸ್ಟ್ ಮೂವಿಯ ಹೆಸರು ಲೂನಾ ದ ನೈಟ್ ಅವೇಕನ್ಸ್ ಅಂತ. ಸೊ ಇದಾಗಿತ್ತು ಸ್ಟೀಫನ್ ಮೂವಿಯ ಎಕ್ಸ್ಪ್ಲನೇಷನ್. ಈ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.